Hi, hello. This is your Pawanji from PS Academy Y Team, KSET 2025 Life Sciences. ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ದಟ್ ಈಸ್ ಸಿಂಪಲ್ ಫಾರ್ಮುಲಾಸ್ ಟು ಸ್ಕೋರ್ 140 ಪ್ಲಸ್ ಮಾರ್ಕ್ಸ್ ಇನ್ ಲೈಫ್ ಸೈನ್ಸಸ್. ನಾನು ಈ ಇಂದಿನ ಏನು ಎಕ್ಸಾಮ್ ಇತ್ತು ಪರೀಕ್ಷೆಯಲ್ಲಿ, ಅದರಲ್ಲಿ ಹೇಗೆ ತೇರ್ಗಡೆ ಹೊಂದೆ, ಹೇಗೆ ಎಲಿಜಿಬಲ್ ಆದೆ, ಮತ್ತೆ ಯಾವ ಸೂತ್ರಗಳನ್ನು ನಾನು ಈ ಪರೀಕ್ಷೆಗೆ ಅಳವಡಿಸ್ಕೊಂಡೆ, ಇವನ್ನೆಲ್ಲ ಟ್ರಿಕ್ಸ್ನ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಈ ವಿಡಿಯೋದಲ್ಲಿ ಬಂದಿದ್ದೀನಿ. ಈಗ ಮೊದಲನೇದಾಗಿ ನಾನು ಯಾವ ರೀತಿ ಪ್ರಿಪ್ರೇಷನ್ನ ನಡೆಸಿದೆ, ಯಾವ ಚಾಪ್ಟರ್ಗೆ ನಾನು ಮೋರ್ ವೆಯ್ಟೇಜನ್ನು ಕೊಟ್ಟೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಈಗ ಮೊದಲನೇದಾಗಿ ನಾನು ಮಾಡಿಕೊಂಡಂಥ ಟ್ರಿಕ್ಸೇ ಟೈಮ್ ಟೇಬಲ್. ಈ ಟೈಮ್ ಟೇಬಲ್ ಪ್ರಿಪ್ರೇಷನ್ ಕೂಡ ನನಗೆ ತುಂಬ ಮುಖ್ಯ ಆಯಿತು. ನಾನು ಲಾಸ್ಟ್ ಟೈಮ್ ಜನರಲ್ ಮೆರಿಟಲ್ಲೇ ಕ್ವಾಲಿಫೈ ಆಗಿದ್ದು. ಈ ಕ್ವಾಲಿಫೈ ಆಗೋಕ್ಕೆ ಈ ಟೈಮ್ ಟೇಬಲ್ ಕೂಡ ಮೇಜರ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು. ಈ ಟೈಮ್ ಟೇಬಲಲ್ಲಿ ನಾನು ಮಿನಿಮಮ್ ಒಂದು ದಿನಕ್ಕೆ 9 ಅವರ್ಸ್ ಕುತ್ಕೊಂಡು ಓದ್ತಾ ಇದ್ದೆ. ಒಂದು ಕಾನ್ಸೆಪ್ಟ್ನ ಇಟ್ಕೊಂಡ್ರೆ ಆ ಕಾನ್ಸೆಪ್ಟಿಗೆ ಬೇಕಾಗಿರುವಂಥ ರೆಫರೆನ್ಸ್ ಬುಕ್ಸ್ ಆಗಿರ್ಬೋದು. ನಿಮಗೆ ಯು ವಾಂಟ್ ದ ರೆಫರೆನ್ಸ್ ಬುಕ್ಸ್ ಅಂದರೆ, ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಆ ರೆಫರೆನ್ಸ್ ಬುಕ್ಸ್ ಬಗ್ಗೆ ಒಂದು ವೀಡಿಯೋಸ್ ಮಾಡಿದ್ದೀನಿ. ಯಾವ ರೆಫರೆನ್ಸ್ ಬುಕ್ಸ್ನ ಓದಬೇಕು ಮತ್ತು ಎಲ್ಲ ಕಾನ್ಸೆಪ್ಟ್ಸ್ ಇರೋವಂಥ ರೆಫರೆನ್ಸ್ ಬುಕ್ಸ್ ಯಾವುದು ಅನ್ನೋದನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಮಾಡಿದ್ದೀನಿ. ಸೊ ಯು ವಾಂಟ್ ಮೀನ್ಸ್ ಪ್ಲೀಸ್ ಚೆಕ್ ಇಟ್ ಇನ್ ಅವರ್ ಯೂಟ್ಯೂಬ್ ಚಾನಲ್, ದಟ್ ಈಸ್ PS Academy YT. ಈ ಟೈಮ್ ಟೇಬಲ್ ಕೂಡ ಮೇಜರ್ ಕಾಂಟ್ರಿಬ್ಯೂಷನ್ ಅಂತ ಹೇಳಿದೆ. ಅಂದರೆ ನಾನು 9 ಅವರ್ಸ್ ಓದ್ತಿದ್ದೆ. ಒಂದೊಂದ್ಸಲಿ ಕಾನ್ಸೆಪ್ಟ್ ಜಾಸ್ತಿ ಇದ್ದರೆ 10 ಅವರ್ಸ್ ಅಂತ. ಅಂದರೆ ಒಂದೊಂದ್ಸಲಿ ನಾವು ಇಷ್ಟೇ ಟಾಪಿಕ್ಸ್ನ ಕವರ್ ಮಾಡಬೇಕು. ಈಗ ಬಯೋಕೆಮಿಸ್ಟ್ರಿಲಿ ನಾವು ಕೆಲವು ಟಾಪಿಕ್ಸ್ನ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಇಷ್ಟು ದಿನ ಅಂದರೆ ಈ ದಿನದಲ್ಲಿ ಇಷ್ಟು ಕಾನ್ಸೆಪ್ಟ್ಸ್ನ ಕವರ್ ಮಾಡ್ತೀನಿ ಅಂತ. ಆದರೆ ಒಂದೊಂದ್ಸಲಿ ಅದು ಸಾಧ್ಯವಾಗದೇ ಇರ್ಬೋದು. ಆದರೆ 90% ಯು ಹ್ಯಾವ್ ಟು ಕವರ್. ಅಂದರೆ ಒಂದು ದಿನ ಆ ಮೈಂಡ್ ಸೆಟ್ ಫಿಕ್ಸ್ ಆಗಿಬಿಟ್ರೆ, ಆ ಮೈಂಡ್ ಸೆಟ್ಟಿಗೆ ನೀವು ಆ ಕಾನ್ಸಂಟ್ರೇಷನ್ ಏನು ಅಟೆನ್ಷನ್ ಇರುತ್ತೆ, ಆ ಅಟೆನ್ಷನ್ನ ಇಂಚು ಮುಂಚು ಮಾಡ್ದಂಗೆ ಯು ಹ್ಯಾವ್ ಟು ಸ್ಟಡಿ ವೆರಿ ಫೋಕಸ್ಲಿ. ಆ ಟಾಪಿಕ್ಸ್ನ ನೀವು ಫಿಕ್ಸ್ ಮಾಡ್ಕೊಂಡಿರೋದನ್ನ ಈ 9 to 10 ಅವರ್ಸಲ್ಲಿ ಮುಗಿಸ್ಬೇಕು. ಅದಕ್ಕೆ ಬೇಕಾಗಿರುವಂಥ PDF ಆಗಿರ್ಬೋದು, ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು, ಆಮೇಲೆ ಯಾವುದೇ ಮೆಟೀರಿಯಲ್ಸ್ ಆಗಿರ್ಬೋದು. ಅಂದರೆ ನೀವು MSc ಓದಿರೋಂಥ ಮೆಟೀರಿಯಲ್ಸ್ ಆಗಿರ್ಬೋದು, BSc ಓದಿರೋಂಥ ಮೆಟೀರಿಯಲ್ಸ್ ಆಗಿರ್ಬೋದು. ನನಗೆ ಈ ಮೆಟೀರಿಯಲ್ಸ್ನ ಓದಿದರೆ ಈ ಕಾನ್ಸೆಪ್ಟ್ ನನಗೆ ಬೇಗ ತಲೆಗೆ ಬರುತ್ತೆ ಅನ್ನೋ ಮೆಟೀರಿಯಲ್ಸ್ನ ಬುಕ್ಸ್ನ ನೀವು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಸ್ನ ಇದಕ್ಕೆ ತೆಗೆದಿಟ್ಕೊಂಡು ಈ 9 to 10 ಅವರ್ಸ್ ಏನಿದೆ ಇದನ್ನ ಫೋಕಸ್ಡ್ ಆಗಿ ಓದಬೇಕಾಗುತ್ತೆ. ಈ ಟೈಮ್ ಟೇಬಲ್ ರಚನೆ ಆದಮೇಲೆ ನಾನು ಫಸ್ಟ್ ವಿಡಿಯೋದಲ್ಲೇ ಮಾಡಿದ್ದೆ ಏನು, ಯಾವತ್ತೂ ಕೂಡ ಸಿಂಪಲ್ ಟು ಕಾಂಪ್ಲೆಕ್ಸ್ ಟಾಪಿಕ್ಸ್ ಕಡೆಗೆ ನಾವು ಮೂವ್ ಆನ್ ಆಗಬೇಕು ಅಂತ. ಯಾಕೆಂದರೆ ನಮಗೆ ಯಾವುದು ಬೇಸಿಕ್ ಫೌಂಡೇಶನ್ ಚೆನ್ನಾಗಿದೆ. ನಾನು ನಾನು ಯಾವ ಸಬ್ಜೆಕ್ಟಲ್ಲಿ, ಯಾಕೆಂದರೆ 13 ಸಬ್ಜೆಕ್ಟ್ಸ್ ಕೂಡ ಲೈಫ್ ಸೈನ್ಸಲ್ಲಿ ಬರೋದ್ರಿಂದ ಯಾವ ಸಬ್ಜೆಕ್ಟಲ್ಲಿ ನನಗೆ ಅಂದರೆ ಎಲ್ಲವೂ ಗ್ಲಿಮ್ಸ್ ಆಲ್ಮೋಸ್ಟ್ ಆಲ್ ಕವರ್ ಮಾಡಿರ್ತೀವಿ. ಆದರೆ ನನ್ನ ಸಬ್ಜೆಕ್ಟು, ನಾನು ಬಾಟ್ನಿ ಅಂತ ಬಂದರೆ ಪ್ಲ್ಯಾಂಟ್ ಫಿಸಿಯಾಲಜಿ ಚೆನ್ನಾಗಿದ್ದೀನಿ, ಝುವಾಲಜಿ ಅಂತ ಬಂದರೆ ಅನಿಮಲ್ ಫಿಸಿಯಾಲಜಿ, ಮಾಲಿಕ್ಯುಲರ್ ಬಯಾಲಜಿಲಿ ಬಂದರೆ ಫಂಡಮೆಂಟಲ್ ಪ್ರೊಸೆಸ್ಸಲ್ಲಿ, ಬಯೋಕೆಮಿಸ್ಟ್ರಿಗೆ ಬಂದರೆ ಮಾಲಿಕ್ಯೂಲ್ಸ್ ಆ್ಯಂಡ್ ದೇರ್ ಇಂಟರಾಕ್ಷನ್ ರಿಲೆವೆಂಟ್ ಟು ಬಯಾಲಜಿ. ಈ ಚಾಪ್ಟರ್ಸಲ್ಲಿ ಚೆನ್ನಾಗಿದ್ದೀನಿ ಅಂದರೆ ಯಾವುದು ಬೇಸಿಕ್ ಫೌಂಡೇಶನ್ ಇರುತ್ತೋ ಆ ಚಾಪ್ಟರ್ಸ್ನ ಎತ್ಕೊಳ್ಳಿ, ಅದನ್ನೇ ಓದ್ತಾ ಹೋಗಿ, ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ಟಫ್ನೆಸ್ನ. ಅಂದರೆ ಕಾಂಪ್ಲೆಕ್ಸ್ ಕಡೆಗೆ ನೀವು ಮೂವ್ ಆನ್ ಆಗ್ತಾ ಹೋದರೆ ಅದು ಕೂಡ ಒಂದು ಈಸಿ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಅಂದರೆ ಒನ್ ಆಫ್ ದ ಈಸಿ ಫಾರ್ಮುಲಾ ಟು ಸ್ಕೋರ್ 140 ಪ್ಲಸ್ ಮಾರ್ಕ್ಸ್ ಇನ್ ದ ಲೈಫ್ ಸೈನ್ಸ್ ಎಕ್ಸಾಮಿನೇಷನ್. ಒಂದು ರೆಫರೆನ್ಸ್ ಬುಕ್ಸ್ ಆಯಿತು, ಸ್ಟಡಿ ಟೈಮ್ ಟೇಬಲ್ ಆಯಿತು. ಇದಾದಮೇಲೆ ಮೋಟಿವೇಶನ್, ಇದು ಕೂಡ ವೆರಿ ಇಂಪಾರ್ಟೆಂಟ್. ಈ ಮೋಟಿವೇಶನ್ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಈ ಮೋಟಿವೇಶನ್ ಹೆಂಗಿರಬೇಕು ಅಂದರೆ, ದಟ್ ಶುಡ್ ನಾಟ್ ಬಿ ಎಕ್ಸ್ಟರ್ನಲ್, ಇಟ್ ಶುಡ್ ಬಿ ಇಂಟರ್ನಲ್. ಅಂದರೆ ಇಂಟರ್ನಲ್ ಮೋಟಿವೇಶನ್ ಅದು ನಮಗೆ ಬರಬೇಕು. ಆ ಅರ್ಜ್ ಆಗಿರ್ಬೋದು, ಆ ಸ್ಟ್ರಾಟಜೈಸ್ ಮೈಂಡ್ಸೆಟ್ ಆಗಿರ್ಬೋದು, ಎಂತೂಸಿಯಾಸಮ್ ಆಗಿರ್ಬೋದು. ಎಸ್, ಐ ವಿಲ್ ಬಿಕಮ್ ದ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ದಿಸ್ ಬೈ ಕ್ವಾಲಿಫೈಯಿಂಗ್ ದ KSET. ಕಮಿಂಗ್ ಡೇಸ್ ಐ ವಿಲ್ ಕ್ವಾಲಿಫೈ ದ KSET ಎಕ್ಸಾಮಿನೇಷನ್. ಐ ವಿಲ್ ಬಿಕಮ್ ದ ಗುಡ್ ಅಸಿಸ್ಟೆಂಟ್ ಪ್ರೊಫೆಸರ್. ಅಂದರೆ ಸೊ ಯು ಹ್ಯಾವ್ ಟು ಬಿ ಸ್ಟೇ ಮೋಟಿವೇಟೆಡ್ ಬೈ ಯುವರ್ ಸೆಲ್ಫ್. ಆ ಅರ್ಜು ನಿಮ್ಮಲ್ಲಿ ಬಂದಾಗ ಇಲ್ಲೇ ನೀವು ಆಲ್ಮೋಸ್ಟ್ 50 to 75% ಗೆದ್ದಿರಿ ಅಂತ, ಅಂದರೆ ಅಲ್ಲೇ ಕ್ವಾಲಿಫೈ ಆದ್ರಿ ಅಂತ. ಸೊ ಪ್ಲೀಸ್ ಸ್ಟೇ ಮೋಟಿವೇಟೆಡ್. ಯಾವುದೇ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ಡಿಸ್ಟರ್ಬ್ ಆಗಬೇಡಿ. ಒಂದೇ ಕಡೆಗೆ ಟ್ಯೂನ್ ಆಗಿ ಯು ವಿಲ್ ಬಿ ಸಕ್ಸಸ್ಫುಲ್ ಇನ್ ದ ಕಮ್ಮಿಂಗ್ ಎಕ್ಸಾಮಿನೇಷನ್. ನೆಕ್ಸ್ಟ್, ಹೆಲ್ತ್. As you know, health is a wealth.
ಈ ಹೆಲ್ತನ್ನು ನೀವು ತುಂಬ ಚೆನ್ನಾಗಿ ಕಾಪಾಡಿಕೊಂಡ್ರೆ ಕೊನೆಗೆ ಈಗ ಏನಲ್ಲ ಅಂದರೂ ಒಂದು 50 ದಿನ ಈ ಎಕ್ಸಾಮ್ಗೆ ಉಳಿದಿರ್ಬೋದು, ಇಲ್ಲ 45 ದಿನ ಉಳಿದಿರ್ಬೋದು. ಈ ಈ ದಿನಗಳನ್ನು ಕೌಂಟ್ ಮಾಡ್ತಾ ಹೋದರೆ ದ ಎವ್ರಿ ಡೇ ಈಸ್ ಕನ್ಸಿಡರ್ ಟು ಬಿ ಈಚ್ ಸ್ಟೆಪ್ ಅಂತ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಒಂದೊಂದು ಸ್ಟೆಪ್ನೂ ಕೂಡ ನೀವು ತುಂಬ ಕೇರ್ಫುಲ್ ಆಗಿ ಹತ್ತಾ ಹೋಗ್ಬೇಕು. ಆ ಮೆಟ್ಟಿಲು ಏನಿದೆ 24 ಗಂಟೆ ಆ ಮೆಟ್ಟಿಲು ಏನಿದೆ, ಆ ಮೆಟ್ಟಿಲಲ್ಲಿ ನಾನು ಇವತ್ತು ಇಷ್ಟನ್ನ ಓದಿದೆ, ನನಗಿವತ್ತು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು, ನನ್ನ ಮನಸ್ಸಿಗೆ ಆತ್ಮತೃಪ್ತಿ ಸಿಕ್ತು ಅನ್ನೋದು ಆ ಭರವಸೆ ನಿಮ್ಮಲ್ಲಿ ಯಾವಾಗ ಮೂಡುತ್ತೋ ಆ ಮೆಟ್ಟಿಲು ಅವತ್ತು ನೀವು ಕಟ್ಟಿ ಮುಗಿಸಿದ್ದೀರಾ, ಆ ಕನ್ಸ್ಟ್ರಕ್ಷನ್ ಆಗೋಗಿದೆ ಅಂತ ಲೆಕ್ಕ. ಆ ಮೆಟ್ಟಿಲನ್ನು ಒಂದೊಂದೇ ಕಟ್ಕೊಂಡು ಹೋದರೆ ಆ ಮೆಟ್ಟಿಲು 140+ ಅಂಕಗಳನ್ನು ತೆಗಿಯೋಕ್ಕೆ ಒಂದು ದಾರಿದೀಪ ಆಗುತ್ತೆ ಅಂತ ನಾನು ಹೇಳ್ಬಲ್ಲೆ. ಆ ಮೆಟ್ಟಿಲುಗಳನ್ನು ಮಾಡೋಕ್ಕೆ ಈ ಆರೋಗ್ಯ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಯಾವುದೇ ರೀತಿಯಾದಂತಹ ಸ್ಟ್ರೆಸ್ಸನ್ನು ತಗೋಬಾರ್ದು. 18 ಅವರ್ ಆಗಿರ್ಬೋದು, 20 ಅವರ್ ಆಗಿರ್ಬೋದು, ಬೇಡ. ನಾವು ಈ ಕಾನ್ಸೆಪ್ಟ್ನ ಕವರ್ ಮಾಡ್ತೀನಿ ಅಂದರೆ 9 hours ಇಟ್ಸ್ ಮೋರ್ ದ್ಯಾನ್ ಎನಫ್. ಅಷ್ಟನ್ನೇ ಓದಿ. ಮತ್ತು ಯಾವತ್ತೂ ಕೂಡ ಸಫಿಷಿಯೆಂಟ್ ವಾಟರ್ನ ಡ್ರಿಂಕ್ ಮಾಡಿ, ಆ ಕರೆಕ್ಟ್ ಟೈಮ್ಗೆ ಫುಡ್ಡನ್ನು ತಿನ್ನಿ. ಇಲ್ಲಾಂದರೆ ಈ ನೆಗೆಟಿವ್ ಇಂಪ್ಯಾಕ್ಟ್ ಹೆಲ್ತ್ ಆದರೆ ಎಕ್ಸಾಮ್ ಹತ್ರ ಬರ್ತಾ ನಮ್ಮ ಮೈಂಡ್ಸೆಟ್ಟೇ ಅದಕ್ಕೆ ವರ್ಕ್ ಆಗಲ್ಲ. ಸೊ ಬಾಡಿ ಆ್ಯಂಡ್ ಸೋಲ್ ಆರ್ ವೆರಿ ಇಂಪಾರ್ಟೆಂಟ್. ನಾವು ಮನಸ್ಥಿತಿಯನ್ನು ಕೂಡ ಅಷ್ಟೇ ಚೆನ್ನಾಗಿ ಇಟ್ಕೊಂಡ್ರೆ ಈ ಫಿಸಿಕಲಿ ನಾವು ಏನು ಸ್ಟ್ರಾಂಗ್ ಇರ್ತೀವೋ ಆ ಮೆಂಟಲ್ ಸ್ಟ್ರೆಂತ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದು ಕೂಡ ಮೇಜರ್ ಕಾಂಟ್ರಿಬ್ಯೂಷನ್ ಆಗುತ್ತೆ. ಇನ್ನು ಸಬ್ಜೆಕ್ಟಿಗೆ ಬರೋದಾದರೆ ಆ ಬೇಸಿಕ್ ಫೌಂಡೇಶನ್ಸ್ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿ. ಆಮೇಲೆ ಕೆಲವು ಚಾಪ್ಟರ್ಸ್ ಮೇಲೆ ಮೋರ್ ಫೋಕಸ್ಡ್ ಆಗಿ ಓದಿದೆ. ಅಂದರೆ ಆ ಚಾಪ್ಟರಲ್ಲಿ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಮೆಕ್ಯಾನಿಸಮ್ಸ್ ಆಗಿರ್ಬೋದು, ಆಮೇಲೆ ಯಾವುದೇ ಅಂದರೆ ಸ್ವಲ್ಪ ಜಾಸ್ತಿ ಇದೆ ಅಂದರೆ, ಟಫ್ನೆಸ್ ಜಾಸ್ತಿ ಇದೆ ಅಂದರೆ ದೇ ವಿಲ್ ಆಸ್ಕ್ ಮೋರ್ ಕ್ವಶನ್ಸ್. ನಾನು ಒಂದೊಂದು ಚಾಪ್ಟ್ರಲ್ಲಿ 6 to 8 ಕ್ವಶನ್ಸ್ನ ಕೇಳ್ತಾರೆ ಅಂತ ಹಿಂದಿನ ವಿಡಿಯೋದಿಂದ ಹೇಳ್ಕೊಂಬಂದಿದ್ದೀನಿ. ಟಫ್ನೆಸ್ ಜಾಸ್ತಿ ಇದ್ದರೆ ದೇ ವಿಲ್ ಗಿವ್ ಮೋರ್ ವೆಯ್ಟೇಜ್ ಟು ದಟ್ ಚಾಪ್ಟರ್ ಆ್ಯಂಡ್ ದೇ ವಿಲ್ ಆಸ್ಕ್ ಅಬೌಟ್ 10 ಕ್ವಶನ್ಸ್ ಕೇಳ್ಬೋದು, ಇಲ್ಲ 9 ಕ್ವಶನ್ಸ್ ಕೇಳ್ಬೋದು. ಇದರಿಂದ ಏನಾಗುತ್ತೆ, ಈ ಮೇಜರ್ ಟಾಪಿಕ್ಸ್ನ ನೀವು ಕವರ್ ಮಾಡೋದ್ರಿಂದ ಮೇಜರ್ ಕಾಂಟ್ರಿಬ್ಯೂಷನ್ ಈ 140+ ಆಗುತ್ತೆ. ಆದ್ದರಿಂದ ಯಾವ್ಯಾವ ಚಾಪ್ಟರ್ಸ್ನ ಓದಬೇಕು ಅಂದರೆ ಮೇಯ್ನಾಗಿ ನಾನು KCET-ಅಲ್ಲಿ ಹೋದ್ಸಲ ಲಾಸ್ಟ್ ಟೈಮ್ ಜನರಲ್ ಮೆರಿಟಲ್ಲಿ ಕ್ವಾಲಿಫೈ ಆದಾಗ ನಾನು ಕೂಡ ಒಂದು 10 ಚಾಪ್ಟರ್ಸ್ನ ತುಂಬ ಫೋಕಸ್ಡ್ ಆಗಿ ಸ್ಟಡಿ ಮಾಡಿದ್ದೆ. ಅಂದರೆ ಬೇರೆ ಚಾಪ್ಟರ್ಸ್ ಓದಿಲ್ಲ ಅಂತಲ್ಲ, ಅದರಲ್ಲಿ ಗ್ಲಿಮ್ಸ್ ಮಾತ್ರ ಕವರ್ ಮಾಡಿದ್ದೆ. ಆ 10 ಚಾಪ್ಟರ್ಸ್ ನಾನು ಯಾವುದು ಓದಿದ್ದೆ ಅಂತ ಇವಾಗ ಹೇಳೋದಾದರೆ, ಮಾಲಿಕ್ಯೂಲ್ಸ್ ಆ್ಯಂಡ್ ದೇರ್ ಇಂಟರಾಕ್ಷನ್ ರಿಲೆವೆಂಟ್ ಟು ಬಯಾಲಜಿ, ಆಮೇಲೆ ಸೆಲ್ಯುಲಾರ್ ಆರ್ಗನೈಸೇಷನ್, ಫಂಡಮೆಂಟಲ್ ಆಮೇಲೆ ಪ್ರೊಸೆಸಸ್ಸು, ಅಂದರೆ ಸೆಲ್ ಕಮ್ಯುನಿಕೇಷನ್ ಆ್ಯಂಡ್ ಸೆಲ್ ಸಿಗ್ನಲಿಂಗ್, ಡೆವಲಪ್ಮೆಂಟಲ್ ಬಯಾಲಜಿ, ಸಿಸ್ಟಮ್ ಫಿಸಿಯಾಲಜಿ, ಪ್ಲಾಂಟ್ಸ್ ಮತ್ತು ಅನಿಮಲ್ಸು, ಇನ್ಹೆರಿಟೆನ್ಸ್ ಬಯಾಲಜಿ, ಅಪ್ಲೈಡ್ ಬಯಾಲಜಿ, ಮೆಥಡ್ಸ್ ಇನ್ ಬಯಾಲಜಿ. ಈ ಚಾಪ್ಟರ್ಸ್ನ ನಾನು ತುಂಬ ಫೋಕಸ್ಡ್ ಆಗಿ ಸ್ಟಡಿ ಮಾಡಿದ್ದೆ. ಅಂದರೆ ಪ್ರಿಯರ್ ಟು ಒಂದು 60 to 70 ಡೇಸು ನಾನು MSc-ಲಿ ಏನು ಬೇಸಿಕ್ ನಾಲೆಡ್ಜ್ ತೊಗೊಂಡಿದ್ದೆ, BSc-ಲಿ ಏನು ಬೇಸಿಕ್ ನಾಲೆಡ್ಜ್ ತೊಗೊಂಡಿದ್ದೆ, ಅದನ್ನು ಇಟ್ಕೊಂಡು ಈ 10 ಚಾಪ್ಟರ್ಸಲ್ಲಿ ಇನ್ನೂ ಏನೇನು ಬಿಟ್ಟಿದ್ದೀನಿ ಆ ಕಾನ್ಸೆಪ್ಟ್ಸ್ನ ಕವರ್ ಮಾಡ್ತಾ ಬಂದೆ ಬೈ ಯೂಸಿಂಗ್ ದೀಸ್ ಸ್ಟ್ರಾಟಜೀಸ್. ಇದರಿಂದ ಏನಾಯಿತು, ನನಗೆ ಜನರಲ್ ಮೆರಿಟಲ್ಲಿ ಕ್ವಾಲಿಫೈ ಆಗೋಕ್ಕೆ ಈಸಿ ಆಯಿತು. ಸೊ ವೆಯ್ಟೇಜ್ ಯಾವುದು ಜಾಸ್ತಿ ಇರುತ್ತೆ ಆ ಚಾಪ್ಟರ್ಸ್ನ ತುಂಬ ಫೋಕಸ್ಡ್ ಆಗಿ ಓದಿ. ಆಮೇಲೆ ಅಂದರೆ ಈ ಚಾಪ್ಟರ್ಸು ಕೂಡ ಇಂಪಾರ್ಟೆಂಟು, ಅಂದರೆ ಇದನ್ನು ಬಿಡಬಾರ್ದು. ಇದನ್ನು ಬೇಗ ಕವರ್ ಮಾಡೋ ಅಂತ ಈ ಗ್ಲಿಮ್ಸು ನಿಮಗೆ ಆಲ್ರೆಡಿ BSc-ಇಂದ ನೀವು ಕಲ್ತ್ಕೊಂಡೇ ಬಂದಿರ್ತೀರ. ಸೊ ಡೈವರ್ಸಿಟಿ ಆಫ್ ಲೈಫ್ ಫಾರ್ಮ್ಸ್ ಆಗಿರ್ಬೋದು, ಎಕಾಲಜಿ, ಎವಲ್ಯೂಷನ್ನು, ಈ ಚಾಪ್ಟರ್ಸ್ನ ಎಲ್ಲ ಗ್ಲಿಮ್ಸ್ನು ಕೂಡ ಈಸಿಯಾಗಿ ಯಾವ್ಯಾವ ಟರ್ಮಿನಾಲಜೀಸ್ ಬರುತ್ತೆ, ಏನು ಕಾನ್ಸೆಪ್ಟ್ಸ್ ಬರುತ್ತೆ, ಇಲ್ಲ ಈಸಿ ಪ್ರಾಬ್ಲಮ್ಸ್ ಇರುತ್ತೆ, ಈ ಎಲ್ಲ ಈಸಿ ಟಾಪಿಕ್ಸ್ನ ಕವರ್ ಮಾಡ್ಕೊಂಬಂದರೆ 100% ಐ ವಿಲ್ ಗಿವ್ ಅಶ್ಯೂರೆನ್ಸ್ that you will score more than 140+ in the coming examination, that is KCET 2025ಲಿ ಒಳ್ಳೆ ರ್ಯಾಂಕನ್ನು ತಗೊಂಡು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಎಲಿಜಿಬಲ್ ಆಗ್ತೀರಾ. ಆಮೇಲೆ ಒಂದು ಒಳ್ಳೆ ಉನ್ನತವಾದ ಸ್ಥಾನಕ್ಕೆ ಈ ಎಕ್ಸಾಮ್ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಪ್ಲೀಸ್ ಕನ್ಸಿಡರ್ ಆಲ್ ದೀಸ್ ಪಾಯಿಂಟ್ಸ್ ಆ್ಯಂಡ್ ಸ್ಟಡಿ ವೆಲ್. ಆಫ್ಟರ್ ಸೀಯಿಂಗ್ ಆಲ್ ದೀಸ್ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, that is PS Academy YT. Please like to this video, comment it in the comment box if you have any doubt, and I will see you in the next video. Thank you.